ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಏಕಪಾದ ಶೀರ್ಷಾಸನವನ್ನ ಮಾಡುವ ಮೆಥಡ್ನ ಹೇಳಿಕೊಡ್ತೀನಿ. ಸೊ ಅದನ್ನ ಈಸಿಯಾಗಿ ತಗೊಳ್ಳೋದು ಅಂದರೆ ಡೀಪ್ ಆಗಿ ತಗೊಳ್ಳೋಕ್ಕೆ ಯಾವ ಥರ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿಕೊಡ್ತೀನಿ. ಫಸ್ಟ್ ನಾವು ರೆಗ್ಯುಲರ್ ಆಗಿ ವಾರ್ಮ್ ಅಪ್ ಮತ್ತು ಸೂರ್ಯ ನಮಸ್ಕಾರ ಮಾಡ್ಕೋಬೇಕು. ಅದಾದಮೇಲೆ ನೋಡಿ ಸ್ಟ್ರೆಚ್ ಮಾಡ್ಲಿಕ್ಕೆ ಸರಿ, ಎರಡು ಕೈನ ಹಿಂದ್ಗಡೆ ತಗೊಳ್ಳಿ. ಮೆಲ್ಲಗೆ ಬ್ರೀತ್ ಎಕ್ಸೇಲ್ ಮಾಡಿ. ಅಪ್, ಬ್ರೀತ್ ಔಟ್, ಅಪ್, ಬ್ರೀತ್ ಔಟ್, ಅಪ್, ಬ್ರೀತ್ ಔಟ್, ರಿಲ್ಯಾಕ್ಸ್. ಆಮೇಲೆ ಇದನ್ನ ಇಟ್ಕೊಂಡು ಒಂದು ಕಾಲನ್ನ ಅರ್ಧ ಪದ್ಮಾಸನ ಹಾಕೊಬೇಕು. ವಾರ್ಮ್ ಅಪ್ 1 2 3 4 5 6 7 1 2 3 4 5 6 7 8 9 10 ಹಿಂಗೆ ಮಾಡಿ. ಆಮೇಲೆ ಬ್ರೀತ್ ಎಕ್ಸೇಲ್ 1 2 3 4. ಇದು ಎರಡು ಸೈಡು ಎರಡು ಲೆಗ್ನ ಹಾಗೆ ಮಾಡ್ಕೋಬೇಕು. ಹಿಂಗೆ ಮಾಡಿ 1 2 3 4 5. ಆಮೇಲೆ ನೋಡಿ ಇದನ್ನ ಕಾಲನ್ನ ಹಿಂಗೆ ತಗೊಳ್ಳಿ. 1 2 3 4 5 6. ಲೆಗ್ ಚೇಂಜ್, ಹಾಗೆ ಲೆಗ್ ಚೇಂಜ್ ಮಾಡ್ಕೋಬೇಕು. 1 2 3 4 5 6. ಒಂದು 10 ಕೌಂಟ್ಸ್ ಮಾಡ್ಕೊಳ್ಳಿ, ಓಕೆನಾ? ಇದು ಆಮೇಲೆ ನೋಡಿ ಇದನ್ನ ಹಿಂಗೆ ಮೇಲೆ ಎತ್ಕೋಬೇಕು. ಈ ಕೈಯಲ್ಲಿ ನೋಡಿ ಇಲ್ಲಿ ನಾವು ಯಾವ ಲೆಗ್, ನಾವೀಗ ಲೆಫ್ಟ್ ಲೆಗ್ ತಗೊಂಡಿದ್ದೀನಿ. ಲೆಫ್ಟ್ ಲೆಗ್ ತಗೊಂಡಾಗ ಲೆಫ್ಟ್ ಹ್ಯಾಂಡಲ್ಲಿ ಮೇಲೆ ಹಿಂಗೆ ಇಟ್ಕೊಳ್ಳಿ. ರೈಟ್ ಹ್ಯಾಂಡ್ನ ಕೆಳಗಡೆ ಇಟ್ಕೊಂಡು ಹಿಂಗೆ ಪುಷ್ ಮಾಡಬೇಕು. 1 2 3 4 5. ಲೆಗ್ ಚೇಂಜ್ ಹಾಗೆ ನೋಡಿ ಇಲ್ಲಿ ಹಿಂಗೆ ತಗೊಳ್ಳಿ. 1 2 3 4 5. ಆಮೇಲೆ ಸೇಮ್ ಹ್ಯಾಂಡು ಸೇಮ್ ಲೆಗ್ ಕೆಳಗಡೆ ಇಟ್ಕೊಳ್ತೀವಿ. ಈ ಕೈಯಲ್ಲಿ ನಮ್ಮ ರೈಟ್ ಲೆಗ್ನ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ಹಿಂಗೆ ಎತ್ತಬೇಕು. 1 2 ಇಷ್ಟಿಷ್ಟೇ ಮಾಡಿ. 3 4 5. ಲೆಗ್ ಚೇಂಜ್ ನೋಡಿ ಹಿಂಗೆ ಉಲ್ಟಾ. 1 2 3 4 5. ಇವಾಗ ನಿಧಾನಕ್ಕೆ ನೋಡಿಲಿ ನಮ್ಮ ರೈಟ್ ಲೆಗ್ ತೊಗೊಳ್ತೀನಿ. ರೈಟ್ ಲೆಗ್ನ ತಗೊಂಡಾಗ ರೈಟ್ ಹ್ಯಾಂಡ್ನ ಕೆಳಗಡೆ ಇಟ್ಕೋಬೇಕು, ಹಿಂಗೆ ಒಳಗಡೆ ಇಟ್ಕೋಬೇಕು. ಹಿಂಗೆಲ್ಲ ದಿಸ್ ಇಸ್ ರಾಂಗ್. ಹಿಂಗೆ ಇಟ್ಕೋಬೇಕು. ಲೆಫ್ಟ್ ಹ್ಯಾಂಡಿಂದ ಈ ಕಾಲನ್ನ ತುದಿನ ಇಟ್ಕೊಳ್ತೀವಿ. ಈಗ ನಿಧಾನಕ್ಕೆ ಇದರಲ್ಲಿ ಪುಷ್ ಮಾಡಿ, ಈ ಕೈಯಲ್ಲಿ ಪುಷ್ ಮಾಡಿಬಿಟ್ಟು ನೀವು ರೈಟ್ ಹ್ಯಾಂಡಲ್ಲಿ ಪುಷ್ ಮಾಡಿ ಲೆಫ್ಟ್ ಹ್ಯಾಂಡ್ನ ಪುಲ್ ಮಾಡಬೇಕು. ಸರಿ, ಲೆಫ್ಟ್ ಹ್ಯಾಂಡಿಂದ ಪುಲ್ ಮಾಡ್ಕೋಬೇಕು. ಹಿಂಗೆ ಇಟ್ಕೊಳ್ಳಿ, ಹಿಂಗೆ ಇರಿ. ಇದೊಂದು 5 ಸೆಕೆಂಡ್ಸ್ ಹಾಗೆ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಉಲ್ಟಾ. ಇವಾಗ ನೋಡಿ ಲೆಫ್ಟ್ ಲೆಗ್ನ ಲೆಫ್ಟ್ ಹ್ಯಾಂಡ್ನ ಕೆಳಗಡೆ ಇಟ್ಕೊಂಡು ರೈಟ್ ಹ್ಯಾಂಡ್ನ ಮೇಲೆ ತುದಿನ ಇಟ್ಕೋಬೇಕು. ಹಾಗೆ ಇಟ್ಕೊಳ್ಳಿ, ರಿಲ್ಯಾಕ್ಸ್ ತಗೊಳ್ಳಿ. ಸೊ ಇದಕ್ಕೆ ನಿಧಾನಕ್ಕೆ ಹಾಕೊಂಡು ಮಾಡಿ. ಫಸ್ಟ್ ರೈಟ್ ಲೆಗ್ ಹಾಕೋ, ಇಲ್ಲಿ ಬಾ, ಇಲ್ಲಿ ಈ ಕಡೆ. ರೈಟ್ ಲೆಗ್ನ ತಗೊಂಡು ನೆಕ್ ಮೇಲೆ ಹಾಕೊಳ್ತೀವಿ. ಏಕಪಾದ ಶಿರಸಾಸನ ಪೋಸ್ಚರ್ ನೋಡಿ ಹಿಂಗೆ ಮಾಡ್ಕೊಳ್ಳೋದು. ಕೆಲವರಿಗೆಲ್ಲ ಏನಾಗಿರುತ್ತೆ ಅಂದರೆ ಇಷ್ಟೇ ಬಂದಿರುತ್ತೆ ನೋಡಿ, ಇಷ್ಟೇ. ಇವಾಗ ಈ ಕೈ ನಿಂಗೆ ಇಷ್ಟೇ ಬಂದಿರುತ್ತೆ. ಆವಾಗ ಏನು ಮಾಡಬೇಕು ಅಂತ ಹೇಳ್ತೀನಿ. ಇದನ್ನ ಈಸಿಯಾಗಿ ಹೇಳ್ಕೊಡ್ತೀನಿ. ಇದನ್ನ ನೀವು ಅಬ್ಸರ್ವ್ ಮಾಡಿ. ಇಷ್ಟೇ ಪ್ರಾಕ್ಟೀಸ್ ಮಾಡ್ತಾ ಇಷ್ಟೇ ಬಂದಿರುತ್ತೆ ಅಲ್ವಾ? ಅಂಥವರಿಗೆ ಒಂದು ಈಸಿ ಮೆಥಡ್ ಹೇಳ್ತೀನಿ. ಇಲ್ಲಿ ನೋಡಿ, ರಿಲ್ಯಾಕ್ಸ್. ಫಸ್ಟು ವಾಲ್ ಸೈಡ್ ಬಾ. ನೋಡಿ ಇಲ್ಲಿ ವಾಲಿಗೆ ಫುಲ್ ಬಾಡಿನ ಟಚ್ ಮಾಡಿ ಕೂತ್ಕೋಬೇಕು. ಆಮೇಲೆ ಲೆಗ್ನ ಎತ್ತಿ ಬ್ರೀದ್ ಎಕ್ಸೇಲ್ ಮಾಡಿ ಮೆಲ್ಲಗೆ ಪುಷ್ ಮಾಡಿ ಹಿಂದ್ಗಡೆ ಹಾಕೋ. ನೋಡಿ, ಇದು ಹಾಕಿದಾಗ ನಿಮಗೆ ಕ್ಲೀನಾಗಿ ಕೂತ್ಕೊಳ್ತದೆ. ಹಿಂಗೆ ಪ್ರಾಕ್ಟೀಸ್ ಮಾಡ್ಬೋದು. ವಾಲ್ ಸಪೋರ್ಟ್ ತಗೊಂಡು ಪ್ರಾಕ್ಟೀಸ್ ಮಾಡಿದರೆ ಈ ಆಸನನ ನಿಮಗೆ ಇನ್ನೂ ಈಸಿಯಾಗಿ ಮಾಡಿ ಪ್ರಾಕ್ಟೀಸ್ ಮಾಡ್ಬೋದು. ಪ್ರಾಕ್ಟೀಸ್ ಮೆಥಡ್ನ ಪ್ರಾಕ್ಟೀಸ್ ಮಾಡಿ ಅದಾದಮೇಲೆ ಈ ಥರ ವಾಲ್ ಸಪೋರ್ಟ್ ತಗೊಂಡು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಹಾಗೆ ಲೆಗ್ ಚೇಂಜು, ಎರಡು ಲೆಗ್ನ ಹಾಗೆ ಪ್ರಾಕ್ಟೀಸ್ ಮಾಡ್ಕೋಬೇಕು. ನೋಡಿ, ಇದು ವಾಲ್ ಸಪೋರ್ಟ್ ತಗೊಂಡ್ರೆ ಈಸಿಯಾಗಿ ಬರುತ್ತೆ. ನೀವು ಪ್ರಾಕ್ಟೀಸ್ ಮಾಡಿ ನೋಡಿ. ಪ್ರಾಕ್ಟೀಸ್ ಮಾಡಿ ಆದಮೇಲೆ ಹೌದಂತ ಕಮೆಂಟ್ ಮಾಡಿ. ಇವಾಗ ನಿಮ್ಗೆ ಗೊತ್ತಾಯ್ತಲ್ಲ ಯಾವ ಮೆಥಡ್ನ ಫೈನಲ್ ಆಗಿ ನೀವು ಮಾಡಿದರೆ ಕ್ಲೀನಾಗಿ ಬ್ಯಾಕ್ ಸೈಡ್ ಲೆಗ್ನ ನೆಕ್ಕಿಂದ ಬ್ಯಾಕ್ ಸೈಡ್ಗೆ ಹಾಕೋಕ್ಕೆ ಈಸಿ ಆಗುತ್ತೆ ಅಂತ ಗೊತ್ತಾಯ್ತಲ್ಲ. ಇದ್ರ ಹಂಗೆ ನೀವು ಒಂದು ಕಾಲು ಬರುತ್ತೆ, ಇನ್ನೊಂದು ಕಾಲು ಬರಲ್ಲ. ಎರಡು ಲೆಗ್ ಹಾಕೋದಾಗ ಎರಡು ಲೆಗ್ ಹಾಕಬೇಕಾದ್ರೆ ನೀವು
ಎರಡು ವಾಲ್ ಸಪೋರ್ಟ್ ತಗೊಂಡು ಮಾಡಿದ್ರೆ ಈಸಿಯಾಗಿ ಬರುತ್ತೆ ನೋಡಿ ಈ ಕಡೆ. ನೋಡಿ ವಾಲ್ ಸಪೋರ್ಟ್ ತಗೊಂಡ್ರೆ ನಿಮಗೆ ಕರೆಕ್ಟ್ ತಾನೆ ಕ್ಲೀನಾಗಿ ಬರುತ್ತಲ್ಲ. ವಾಲ್ ಸಪೋರ್ಟ್ ತಗೊಂಡ್ರೆ ಹಿಂಗೆ ಪುಷ್ ಮಾಡಿದ್ರೆ ಹಿಂಗೆ ಪುಷ್ ಮಾಡು. ಸೊ ಇದು 2 ಲೆಗ್ ಮಾಡಿದಾಗ ಸೊ ನಿಮಗೆ ಇದು ಬಾಡಿ ಟಚ್ ಆಗಿ ಮಾಡಿದಾಗ ನಿಮಗೆ ಫುಲ್ಲು ಪುಷ್ ಮಾಡಿ ಲೆಗ್ನ ಹಿಂದ್ಗಡೆಗೆ ಹಾಕೊಳ್ಳೋದಾಗುತ್ತೆ. ಸೊ ನೀವು ಏನು ಮಾಡ್ತೀರಾ, ಇಲ್ಲಿ ಗ್ಯಾಪ್ ಬಿಟ್ಟು ಮಾಡಿದಾಗ ನಿಮಗೆ ಹಿಂಗೆ ಮಾಡಿಬಿಡ್ತೀರಾ. ಹಿಂಗೆ ಮಾಡಿದ್ರೆ ನಿಮಗೆ ಇದು ಎಷ್ಟು ಪುಷ್ ಮಾಡಿದ್ರು ಹಿಂದ್ಗಡೆ ಲೆಗ್ ಮೇಲೆ ಬರಲ್ಲ. ಸೊ ಇಲ್ಲಿ ನೋಡಿ ಹಿಂಗೆ ಪುಷ್ ಮಾಡಿ ಲೆಗ್ನ ಮೆಲ್ಲಗೆ ಎತ್ಕೋಬೇಕು. ಲೆಗ್ ತಗೊಳ್ಳೋ. ಥ್ಯಾಂಕ್ ಯು ವೆರಿ ಮಚ್. ಸೊ ಪ್ರಾಕ್ಟೀಸ್ ಮಾಡಿ, ಕಮೆಂಟ್ ಮಾಡಿ.